ಬೆಂಗಳೂರಲ್ಲಿ ನಡೆದ ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಬಂಧಿಸಿದ್ದಾರೆ. ಬಂಧಿತರು ಸುಪಾರಿ ಕಿಲ್ಲರ್ಸ್ ಅಂತ ಗೊತ್ತಾಗಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೂ 4 ಜನರ ಬಂಧನ ಮಾಡಿದ್ದಾರೆ. ಒಟ್ಟು 5 ಜನರ ಸುಪಾರಿ ಕಿಲ್ಲರ್ಸ್ ತಂಡ ಇದಾಗಿತ್ತು. ಆ ಪೈಕಿ 4 ಸುಪಾರಿ ಕಿಲ್ಲರ್ಸ್ ಗಳನ್ನ ಬಂಧಿಸಲಾಗಿದೆ. ಕೋಲಾರದಿಂದ 5 ಜನ ಬಂದಿದ್ರು. 4 ಜನರನ್ನ ಬಂಧಿಸಿದ್ರೆ ಓರ್ವ ಪರಾರಿಯಾಗಿದ್ದಾನೆ. ಅವನಿಗೋಸ್ಕರ ಶೋಧ ಮುಂದುವರಿತಾ ಇದೆ. ಬಿಕ್ಲು ಶಿವನ ಹತ್ಯೆಗೆ ಇವರೆಲ್ಲ ಬ್ಯಾಕಪ್ ಟೀಮ್ ಇಟ್ಕೊಂಡು ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಒಂದ್ ರೀತಿಲಿ ಆಗಿಲ್ಲ ಅಂತಂದ್ರೆ ಇನ್ನೊಂದು ರೀತಿ, ಒಂದ್ ಕಡೆ ಆಗಿಲ್ಲ ಅಂದ್ರೆ ಇನ್ನೊಂದು ಕಡೆ, ಒಂದು ಅಟ್ಯಾಕ್ ಮಿಸ್ ಆದ್ರೆ ಇನ್ನೊಂದು ಕಡೆ ಅಟ್ಯಾಕ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರು. ಬಿಕ್ಲು ಶಿವನ ಮರ್ಡರ್ಗೆ ಪ್ರಕರಣದ ಪ್ರಮುಖ ಆರೋಪಿ ಇನ್ನೂ ಕೂಡ ಎಸ್ಕೇಪು. ಆ ನಡುವೆ 4 ಜನ ಸುಪಾರಿ ಕಿಲ್ಲರ್ಸ್ಗಳ ಅರೆಸ್ಟ್ ಆಗಿದೆ. ಕೋಲಾರದಿಂದ ಇವರನ್ನ ಕರೆಸ್ಕೊಂಡಿದ್ರು. 5 ಜನ ಸುಪಾರಿ ಕಿಲ್ಲರ್ಸ್ಗಳನ್ನ ಬಿಕ್ಲು ಶಿವನ ಹತ್ಯೆ ಮಾಡೋದಕ್ಕೆ ಅಂತಲೇ ಕರೆಸ್ಕೊಂಡಿದ್ರು. ಬಿಕ್ಲು ಶಿವನ ಹತ್ಯೆಗೆ ಬ್ಯಾಕಪ್ ಟೀಮ್ ಆಗಿ ಇವರನ್ನ ರೆಡಿ ಮಾಡ್ಕೊಂಡಿದ್ರು. ಆ ಪೈಕಿ 4ರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಓಡೋಗಿದ್ದಾನೆ. ಆತನ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದಾರೆ. ಆ ಮರ್ಡರ್ಗೆ ಮಾಡ್ಕೊಂಡಿದ್ದಂಥ ಪ್ಲಾನ್ ಇದೇನು ಅಚಾನಕ್ ಆಗಿರೋ ಮರ್ಡರ್ ಅಲ್ಲ. ನೋಡೋಣ ಏನೋ ಜಾಸ್ತಿ ಮಾಡಿದ್ರೆ ಎತ್ತು ಬಿಡೋಣ ಅಂತ ಹೇಳ್ಕೊಂಡಿದ್ದಲ್ಲ. ಅವನನ್ನು ಎತ್ತಬೇಕು ಅಂತ ಅಲೇ ಸಿದ್ಧತೆ ಮಾಡ್ಕೊಂಡು ಬಂದಿದ್ದು. ಕೇವಲ ಜಗ್ಗ ಆ್ಯಂಡ್ ಟೀಮ್ ಮಾತ್ರ ಅಲ್ಲ, ಅವನ ಜೊತೆಗೆ ಇನ್ನೊಂದು 5 ಜನರ ಸುಪಾರಿ ಕಿಲ್ಲರ್ಸ್ ತಂಡವನ್ನು ಕೂಡ ಕೋಲಾರದಿಂದ ಬಿಕ್ಲು ಶಿವನ ಕೊಲೆಗೆ ಅಂತ ಕರೆಸ್ಕೊಂಡಿದ್ರು. ಅದರಲ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಇನ್ನು ಹಲವು ವಿಚಾರಗಳು ಅವರ ವಿಚಾರಣೆಯ ಬಳಿಕ ಹೊರಗಡೆ ಬರಬೇಕಾಗಿದೆ. ಆದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ರು ಕೂಡ ಈ ಪ್ರಕರಣದ A1 ಪ್ರಮುಖ ಆರೋಪಿ, ಪ್ರಕರಣದ A1 ಜಗ್ಗ ಮಾತ್ರ ಇನ್ನೂ ಕೂಡ ಎಲ್ಲಿದ್ದಾನೆ ಗೊತ್ತಿಲ್ಲ. ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಕಾಕಿಗೆ ಸುಳಿವೆ ಸಿಗದಂತೆ ಆತ ತಲೆ ಮರೆಸ್ಕೊಂಡಿದ್ದಾನೆ. ಪ್ರಕರಣ ಆಗುವ ರಾತ್ರಿಯಿಂದ ಈ ಕ್ಷಣದವರೆಗೆ ಆತ ಎಲ್ಲಿದ್ದಾನೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಸಂಜೆ ಒಳಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡೋ ಸಾಧ್ಯತೆ ಇದೆ. ಆರೋಪಿಯ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯಕ್ಕಿಳಿತಾರೆ. ಮೊದಲ ಆರೋಪಿ ಇನ್ನೂ ಸಿಕ್ಕಿಲ್ಲ. ಆ ನಡುವೆ 5 ಜನ ಸುಪಾರಿ ಕಿಲ್ಲರ್ಸ್ ಈ ಕೊಲೆಯಲ್ಲಿ ಪಾತ್ರಧಾರಿಗಳು ಅನ್ನೋದು ಕೂಡ ಬಯಲಾಯಿತು. 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೋರ್ವನನ್ನ ಬಂಧಿಸೋದಕ್ಕೆ ಬಲೆ ಬೀಸಿದ್ದಾರೆ. ಮೊದಲ ಆರೋಪಿ ಜಗ್ಗನಿಗೋಸ್ಕರ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡೋ ಸಾಧ್ಯತೆ ಇದೆ. ಬಿಕ್ಲು ಶಿವನ ಹತ್ಯೆ ಕೇಸ್ ಈ ಪ್ರಕರಣದಲ್ಲಿ ನೆನಪಿರಲಿ, ಶಾಸಕ ಭೈರತಿ ಬಸವರಾಜ್ A5 ಇರುವಂತ ಪ್ರಕರಣ ಇದು. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಬಿಕ್ಲು ಶಿವನ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಸುಪಾರಿ ಕಿಲ್ಲರ್ಸ್ ಅರೆಸ್ಟ್ ಆಗಿದ್ದಾರೆ. ಅವ್ರ ಪಾತ್ರ ಏನು ಮತ್ತು A1 ಜಗ್ಗ ಎಲ್ಲಿದ್ದಾನೆ, ಅವನನ್ನು ಹುಡುಕೋದಕ್ಕೆ ನಡೀತಾ ಇರುವ ಪ್ರಯತ್ನಗಳೇನು? ವೆಂಕಟೇಶ್, ನೋಡುತ್ತೆ, ಬಿಕ್ಲ ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ನಿನ್ನೆವರೆಗೂ ಕೂಡ 7 ಜನರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತಹ ಪೊಲೀಸರು ಇವತ್ತು ಮತ್ತೆ 4 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ರಂಗಪ್ಪ ಟೀಮ್ ಏನಿದೆ, ಈ ಒಂದು ಟೀಮ್ ಕೂಡ ನಿನ್ನೆ ಮಾಲೂರು ತಾಲೂಕಿನ ಒಂದು ದಿನ್ನಹಳ್ಳಿಗೆ ಹೋದಂಥ ವೇಳೆಯಲ್ಲಿ ಈ 4 ಇರುವಂತಹ ಅದನ್ನು ಖಚಿತಪಡಿಸ್ಕೊಳ್ತಾರೆ. ಸುದರ್ಶನ್, ನರಸಿಂಹ ಹಾಗೂ ಇನ್ನಿಬ್ಬರನ್ನ ಕೂಡ ಈಗ ವಶಕ್ಕೆ ಪಡೆದಿರುವಂಥದ್ದು, ಅಂದರೆ ವಿಚಾರಣೆಯನ್ನು ಮಾಡ್ತಾರೆ. ಈ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗ ಮಾತ್ರ ಇದುವರೆಗೂ ಕೂಡ ಪೊಲೀಸರಿಗೆ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದರೆ ಆತ ಉತ್ತರಾಖಂಡ್ಗೆ ಹೋಗಿದ್ದಾನೆ, ಆತ ಒಂದು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅದನ್ನು ವಶಕ್ಕೆ ಪಡೆಯೋಕ್ಕೆ ಯಾಕಿಷ್ಟು ತಡಬಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಶಾಸಕರನ್ನು ವಿಚಾರಣೆ ಮಾಡಿದ್ದು ಬಿಟ್ಟರೆ ಪೊಲೀಸರು ಇದುವರೆಗೂ ಕೂಡ ಯಾವೊಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿಲ್ಲ. ಬದಲಾಗಿ ಅವರೇ 7 ಜನ ಕೂಡ ಬಂದು ಸರೆಂಡರ್ ಆಗಿರುವಂತಹದ್ದು. ಸೊ ಪೊಲೀಸರ ಒಂದು ನಡವಳಿಕೆಯನ್ನು ನೋಡ್ತಾ ಇದ್ರೆ ಇಲ್ಲ ಒಂದು ಕಡೆ ಸಾಕಷ್ಟು ಡೌಟ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಶಾಸಕರನ್ನ ವಿಚಾರಣೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಕೂಡ ಪೊಲೀಸರ ಕಡೆಯಿಂದ ಕಾಣ್ತಾ ಇಲ್ಲ. ಈ ಕೇಸನ್ನು ಸೀರಿಯಸ್ ಆಗಿ ಇರೋದ್ರಿಂದಾಗಿ ಕೂಡ ನಿನ್ನೆ ಒಂದು 4 ಜನ ಸುಪಾರಿ ಕಿಲ್ಲರ್ಸ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸುದರ್ಶನ್ ಆಗಿರ್ಬೋದು, ನರಸಿಂಹ, ಈಗ ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾರನ್ನು ನೀಡಿದಂತಹ ಅನಿಲ್, ಆತನ ಶಾಸಕರ ಸಂಬಂಧಿಯಾಗಿರುವಂತಹ ಅನಿಲ್ ಏನಿದ್ದಾನೆ, ಈತ ಕೂಡ 2.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಕಾರನ್ನು ಖರೀದಿ ಮಾಡಿದ್ದ. ಅದನ್ನು ಈ ಸುಪಾರಿ ಕಿಲ್ಲರ್ಸ್ಗೆ ಕೊಟ್ಟಿರ್ತಾನೆ. ಈ ಕಾರನ್ನು ಬೇರೆ ಯಾವುದೇ ಒಂದು ಕೆಲಸಕ್ಕೂ ಕೂಡ ಬಳಕೆ ಮಾಡ್ಕೊಳ್ಬಾರ್ದು. ಆತ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅನ್ನೋದನ್ನು ವಾಚ್ ಮಾಡಬೇಕು. ಸೊ ಅದಕ್ಕಾಗಿ ಇಬ್ಬರನ್ನು ಕೂಡ ನೇಮಿಸ್ಕೊಂಡಿರ್ತಾನೆ, ಈ ಸ್ಯಾಮ್ಯಲ್ಸ್ ಮತ್ತು ಆಟೋ ಶಿವ ಎನ್ನುವಂತಹ ಇಬ್ಬರನ್ನ. ಸೊ ಇಬ್ಬರು ಕೂಡ ಪ್ರತಿನಿತ್ಯ ಬಿಕ್ಲ ಶಿವ ಎಲ್ಲೆಲ್ಲಿ ಓಡಾಡ್ತಾನೆ, ಅದರ ಜೊತೆ ಯಾರ್ಯಾರು ಇರ್ತಾರೆ, ಹತ್ಯೆ ಯಾವ ಒಂದು ಟೈಮಲ್ಲಿ ಮಾಡಿದ್ರೆ ಬೆಟರ್ ಆಗುತ್ತೆ,
ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವ ಒಂದು ಮಾರ್ಗವನ್ನು ಅನುಸರಿಸಬೇಕು ಈ ಎಲ್ಲವನ್ನು ಕೂಡ ಅವರು ಪ್ಲಾನನ್ನು ಮಾಡಿ ಹೇಳಬೇಕು. ಅದಕ್ಕೆ ದಿನಕ್ಕೆ 1000 ರೂಪಾಯಿ ಅಂತ ಹಣವನ್ನು ಕೂಡ ಕೊಡೋದಕ್ಕೆ ಈತ ಒಪ್ಪಂದ ಮಾಡ್ಕೊಂಡಿರುವಂಥದ್ದು. ಸದ್ಯ ಈಗ 4 ಜನ ಸುಪಾರಿ ಕಿಲ್ಲರ್ಸನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರ ಹಿನ್ನೆಲೆ ಏನನ್ನೋದನ್ನು ತನಿಖೆ ಮಾಡಬೇಕು. ಹಿಂದೆ ಏನಾದರೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರಾ, ಇದೇ ಫಸ್ಟಾ, ಇವರ ಬ್ಯಾಕ್ಗ್ರೌಂಡ್ ಏನನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಮಾಡಬೇಕಾಗುತ್ತೆ. ಜಗ್ಗನ ಒಂದು ನೇರ ಕಾಂಟ್ಯಾಕ್ಟ್ ಇವರಿಗಿದೆಯಾ ಅಥವಾ ಕಿರಣ್ನ ಮುಖಾಂತರವಾಗಿ ಆಪರೇಟ್ ಮಾಡಿದ್ದಾನಾ, ಇದರಲ್ಲಿ ಶಾಸಕರ ಪಾತ್ರ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಪ್ರಣೋದ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.